ಮುಂಬರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ತಯಾರಿ ಭರ್ಜರಿಯಾಗಿ ನಡೀತಾ ಇದೆ. ಈ ಕುರಿತಂತೆ ನಾಳೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ. ಲೋಕಸಮರಕ್ಕೆ ಕಾಂಗ್ರೆಸ್ನ ತಾಲೀಬು ಜೋರಾಗೇ ಇದೆ. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ನ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಲೋಕಸಭೆ ಸಮರಕ್ಕೆ ಅಭ್ಯರ್ಥಿಗಳ ಸಂಭಾವ್ಯ ಪಟ್ಟಿ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಆಗುತ್ತೆ. ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು. ರಾಜ್ಯದ ವತಿಯಿಂದ ಅಭ್ಯರ್ಥಿಗಳ ಕೊರತೆಯಿಂದ ಸಚಿವರ ಸ್ಪರ್ಧೆಗೆ ತಾಕೀತು ಮಾಡುತ್ತಾ ಕಾಂಗ್ರೆಸ್ ಹೈಕಮಾಂಡ್. ಸಿಎಂ ಡಿಸಿಎಂ ಹೈಕಮಾಂಡ್ ಸಭೆಯಲ್ಲಿ ಫೈನಲ್ ಆಗುತ್ತಾ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಅಂತಕ್ಕಂಥ ಒಂದು ಪ್ರಶ್ನೆ. ಮೊನ್ನೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಾವು ಯಾವ ಮಂತ್ರಿಗಳನ್ನು ಸ್ಪರ್ಧೆ ಮಾಡಿ ಅಂತ ಹೇಳಿಲ್ಲ ಅಂತ. ಬಟ್ ಅದು ಮೇಲ್ನೋಟದ ಹೇಳಿಕೆ. ತುಂಬ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆ ಕಂಡು ಬರ್ತಾ ಇದೆ ಕಾಂಗ್ರೆಸ್ಗೆ. ಹಾಗಾಗಿ ಸಚಿವರುಗಳನ್ನೇ ಕಣಕ್ಕಿಳಿಸುವಂತಹ ಅನಿವಾರ್ಯತೆ ಬಂದರೆ ಅದಕ್ಕೂ ಕೂಡ ಸಿದ್ಧರಾಗಿರಬೇಕು ಅಂತ ಈಗಾಗಲೇ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ನೋಡಿ, ಈಗ ಉದಾಹರಣೆಗೆ ಚಾಮರಾಜನಗರ ತಗೊಳ್ಳಿ. ಎಚ್ ಸಿ ಮಹದೇವಪ್ಪನವರು ಸ್ಪರ್ಧೆ ಮಾಡಬೇಕಾದ ಅನಿವಾರ್ಯತೆ ಬಂದರೆ ಎಚ್ ಸಿ ಮಹದೇವಪ್ಪನವರು ಚಾಮರಾಜನಗರದಿಂದ ಸ್ಪರ್ಧೆ ಮಾಡ್ಬೋದು. ಅವ್ರ ಲೆಕ್ಕಾಚಾರ ಇರೋದು ಸುನಿಲ್ ಬೋಸ್ಗೆ ಕೊಡಿಸ್ಬೇಕು ಅವ್ರ ಮಗನಿಗೆ ಅಂತ. ಬಟ್ ನೋಡೋಣ. ಇನ್ನು ಮಂಡ್ಯದಿಂದ ಯಾರೂ ಅಭ್ಯರ್ಥಿ ಇಲ್ಲ. ಆ್ಯಕ್ಚುಲಿ ಮಂಡ್ಯದಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿ ಕೊರತೆ ಇದೆ. ಚಲುವರಾಯಸ್ವಾಮಿ ಅವ್ರನ್ನ ನಿಲ್ಲಿ ಅಂತಾರ. ಚಲುವರಾಯಸ್ವಾಮಿ ಅವರು ಮಂತ್ರಿ ಸ್ಥಾನದಿಂದ ಅಲ್ಲಿಗೆ ಜಂಪ್ ಆಗ್ತಾರ ಗೊತ್ತಿಲ್ಲ. ಬೆಂಗಳೂರು ಉತ್ತರ ಕೃಷ್ಣ ಬೈರೇಗೌಡರು ಕಳೆದ ಬಾರಿ ಸ್ಪರ್ಧೆ ಮಾಡಿದ್ರು. ಬಟ್ ಒಳ್ಳೆ ಫೈಟ್ ಕೊಟ್ಟಿದ್ದರು ಕೃಷ್ಣ ಬೈರೇಗೌಡ. ಈ ಬಾರಿ ಅವರ ಸ್ಪರ್ಧೆ ಅನಿವಾರ್ಯ ಆದರೆ ಮಾಡಬೇಕಾಗತ್ತೆ. ಬೆಂಗಳೂರು ಕೇಂದ್ರದಿಂದ ದಿನೇಶ್ ಗುಂಡೂರಾವ್ ಅವರ ಹೆಸರು ಕೇಳಿಬರ್ತಾ ಇದೆ. ಈ ಸಾಧ್ಯತೆ ತುಂಬ ಕಡಿಮೆ. ವಿಧಾನಸಭಾ ಚುನಾವಣೆಯಲ್ಲೇ ಅವರು ತುಂಬ ಲೆಸ್ ಮಾರ್ಜಿನ್ಲಿ ಗೆದ್ದಂಥವ್ರು. ಬೆಂಗಳೂರು ದಕ್ಷಿಣ ರಾಮಲಿಂಗಾರೆಡ್ಡಿ ಅಥವಾ ಸೌಮ್ಯ ರೆಡ್ಡಿ ಅವರ ಪುತ್ರಿಗೆ ಕೊಡ್ಬೋದು ಅಂತಲೂ ಹೇಳಲಾಗ್ತಾ ಇದೆ. ಬಟ್ ಅವ್ರು ಬೇಡ ಅಂತಂದರೆ ರಾಮಲಿಂಗಾರೆಡ್ಡಿ ಅವರೇ ನಿಲ್ಲಬಹುದು. ಇನ್ನು ಕೋಲಾರದಿಂದ ಪ್ರಬಲವಾಗಿ ಕೇಳಿ ಬರ್ತಾ ಇರೋ ಹೆಸರು ಕೆ ಎಚ್ ಮುನಿಯಪ್ಪ. ಯಾಕೆಂದರೆ ಅದು ಅವರ ಕ್ಷೇತ್ರ. 7 ಬಾರಿ ಗೆದ್ದಿದ್ದಾರೆ ಕೆ ಎಚ್ ಮುನಿಯಪ್ಪನವರಲ್ಲಿ. ಇನ್ನು ಶಿವಮೊಗ್ಗದಿಂದ ಮಧು ಬಂಗಾರಪ್ಪ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಗೀತಾ ಶಿವರಾಜ್ ಕುಮಾರ್ ಅವ್ರನ್ನೂ ಇಳಿಸ್ಬೇಕು ಅನ್ನೋ ಲೆಕ್ಕಾಚಾರ ಇದೆ, ಏನಾಗುತ್ತೆ ಅಂತ. ಇನ್ನು ತುಮಕೂರಿನಿಂದ ಡಾಕ್ಟರ್ ಪರಮೇಶ್ವರ್, ಈ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಅನಿವಾರ್ಯ ಬಿದ್ದರೆ ಸ್ಪರ್ಧೆ ಮಾಡಬೇಕಾಗತ್ತೆ. ಅಥವಾ ಕೆ ಎನ್ ರಾಜಣ್ಣ ಅವರು ಮಂತ್ರಿಗಳಾಗೇ ಇದ್ದಾರೆ, ಅವ್ರನ್ನ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರೆ ನಿಲ್ಲಬೇಕಾಗತ್ತೆ. ಇನ್ನು ಬೀದರ್ನಿಂದ ಸೂಕ್ತ ಅಭ್ಯರ್ಥಿ ಸಿಗದೇ ಇದ್ದರೆ ಈಶ್ವರ್ ಖಂಡ್ರೆ ಅವರೇ ಸ್ಪರ್ಧೆ ಮಾಡಬೇಕಾಗತ್ತೆ. ಗದಗ ಹಾವೇರಿ ಎಚ್ ಕೆ ಪಾಟೀಲ್ ಅವ್ರನ್ನ ಕೇಳ್ತಾ ಇದ್ದಾರೆ ಈ ಸರ್ತಿ. ಮತ್ತು ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡಿದರು. ಈ ಹಿಂದೆ ಒಳ್ಳೆ ಫೈಟ್ ಕೊಟ್ಟಿದ್ದರು. ಮಂಗಳ ಅಂಗಡಿ ಮುಂದೆ ಸೋತಿದ್ರು. ಪಕ್ಷ ಹೇಳ್ತು ಅಂತಂದರೆ ನಿಲ್ಲಬೇಕಾಗತ್ತೆ. ಆದರೆ ಈಗ ಏನಂದರೆ, ಒಬ್ಬ ಶಾಸಕರಾಗಿದ್ದವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೂ ಮಂತ್ರಿಗಳಾದವರು ಸ್ಪರ್ಧೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಬಹುತೇಕರು ಮಂತ್ರಿಗಳು ಸ್ಪರ್ಧೆ ಮಾಡೋದಕ್ಕೆ ಒಪ್ಪಲ್ಲ. ಯಾಕೆಂದರೆ ಗೆದ್ದುಬಿಟ್ರೆ ಇಲ್ಲಿ ಮಂತ್ರಿಗಿರಿ ಬಿಟ್ಟು ಹೋಗಬೇಕಾಗುತ್ತೆ ಲೋಕಸಭೆಗೆ. ಸೋತ್ರೆ ಕಂಟಿನ್ಯೂ ಆಗುತ್ತೆ ಬಿಡಿ, ಅದು ತೊಂದರೆ ಇಲ್ಲ. ಸೊ ಅವರೇನಾದರೂ ಸೋತ್ರೆ ಮಂತ್ರಿಯಾಗಿ ಮುಂದುವರಿತಾರೆ. ಗೆದ್ದರೆ ರಾಜೀನಾಮೆ ಕೊಡಬೇಕಾಗುತ್ತಲ್ಲ. ಯಾರು ಮಂತ್ರಿಗಿರಿಯನ್ನು ಬಿಟ್ಟುಕೊಟ್ಟು ಸಂಸದರಾಗೋದಕ್ಕೆ ಇಷ್ಟಪಡಲ್ಲ. ಹಾಗಂತ ಇವರೆಲ್ಲರೂ ಒಂದು ಪಕ್ಷದ ಚಿಹ್ನೆಯಡಿ ಗೆದ್ದಿರಬೇಕಾದ್ರೆ ಪಕ್ಷ ಹೇಳಿದಂತೆ ಕೇಳಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಪಟ್ಟಿ ಏನೋ ಉದ್ದ ಇದೆ, ಮಂತ್ರಿಗಳು ಸ್ಪರ್ಧಿಸಬಹುದಾದ ಕ್ಷೇತ್ರ. ಬಟ್ ಅದು ಅನಿವಾರ್ಯತೆ ಅಂತಲೇ ಆದರೆ ಇವರು ಒಪ್ತಾರ ಸ್ಪರ್ಧೆಗೆ? ಹೈಕಮಾಂಡ್ ಹೇಳಿದ್ರೆ ಒಪ್ಪಲೇಬೇಕಾಗುತ್ತಾ? ಇದರ ಬಗ್ಗೆ ಅಂದರೆ ಸಚಿವರುಗಳನ್ನು ಕಣಕ್ಕಿಳಿಸೋದ್ರ ಬಗ್ಗೆ ಹೈಕಮಾಂಡ್ನ ಲೆಕ್ಕಾಚಾರ ಏನು? ಅರವಿಂದ್, ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಹೈಕಮಾಂಡ್ ಸಭೆಯನ್ನ ಮಾಡ್ತಿದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಕನಿಷ್ಠ 20ಕ್ಕೂ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲಬೇಕು ಅನ್ನುವಂತಹ ಲೆಕ್ಕಾಚಾರವನ್ನ ಹಾಕೊಂಡಿದೆ. ಹಾಗಾಗಿ ಗೆಲ್ಲಬೇಕಾದ್ರೆ ಸೂಕ್ತ ಅಭ್ಯರ್ಥಿಗಳು ಬೇಕು. ಕಾಂಗ್ರೆಸ್ಗೆ ತತ್ಕ್ಷಣಕ್ಕೆ ನೋಡೋದಾದ್ರೆ 10ರಿಂದ 12, 13 ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳು ಬಿಜೆಪಿಗೆ ಪೈಪೋಟಿ ಕೊಡುವಂತಹ ಅಥವಾ JDS ಬಿಜೆಪಿ ಮೈತ್ರಿಗೆ ಪೈಪೋಟಿ ಕೊಡುವಂತಹ ಅಭ್ಯರ್ಥಿಗಳಿಲ್ಲ. ಹಾಗಾಗಿ ಹೈಕಮಾಂಡ್ನ 20+ ಗೆಲುವಿನ ಏನು ಲೆಕ್ಕಾಚಾರ ಇದೆ ಅದಕ್ಕೆ ಅಭ್ಯರ್ಥಿಗಳ ಕೊರತೆ ಇರೋದ್ರಿಂದ ಸಚಿವರನ್ನ ಕಣಕ್ಕಿಳಿಸಿದ್ರೆ ಲಾಭ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಈಗ ಶುರುವಾಗಿದೆ. ಹಾಗಾಗಿ ನಾಳೆಯ ಸಭೆಯಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ. ಅವರಿಗೆ ಯಾವ ರೀತಿಯಾಗಿ ಹೈಕಮಾಂಡ್ ಸೂಚನೆಯನ್ನು ಕೊಡಬೇಕು ಅಂತ ಈಗಾಗಲೇ ನಾವು ಹೆಸರುಗಳನ್ನು ಹೇಳಿದ್ರಿ, ಯಾವ್ಯಾವ ಕ್ಷೇತ್ರದಲ್ಲಿ ಅಂತ. ಸುಮಾರು 10ರಿಂದ 15 ಜನ ಸಚಿವರನ್ನ ಕಣಕ್ಕಿಳಿಸಿ ಲೋಕಸಮರದಲ್ಲಿ ಗೆಲ್ಲಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕೊಂಡಿದೆ. ಹಾಗಾಗಿನೇ ನಾಳೆಯ ಸಭೆಯಲ್ಲಿ ಈ ಎಲ್ಲಾ ವಿಚಾರಗಳು ಚರ್ಚೆ ಆಗುತ್ತೆ. ಒಂದು 20ಕ್ಕೂ ಹೆಚ್ಚು ಸೀಟ್ ಗೆಲ್ಲಬೇಕು
ಗೆಲ್ಬೇಕು ಅನ್ನುವಂಥ ಟಾರ್ಗೆಟ್, ಸರಿಯಾದ ಅಭ್ಯರ್ಥಿಗಳಿಲ್ಲ, ಅಲ್ಲಿ ಗೆಲ್ಬೇಕಾದ್ರೆ ಸೂಕ್ತ ಅಭ್ಯರ್ಥಿಗಳು ಬೇಕು. ಸೊ ಅದು ಸಚಿವರನ್ನು ಇಳಿಸಿದ್ರೆ ಪ್ಲಸ್ ಆಗ್ಬಹುದು ಅನ್ನುವಂಥ ಲೆಕ್ಕಾಚಾರ. ಹಾಗಾಗಿ ನಾನು ಈಗಾಗಲೇ ಹೇಳಿದಾಗೆ ನಾಳೆಯ ಸಭೆಯಲ್ಲಿ ಇದೆಲ್ಲದರ ಅವಲೋಕನ ಆಗುತ್ತೆ. ಒಂದ್ ವೇಳೆ ಅಭ್ಯರ್ಥಿಗಳೇ ಇಲ್ಲ ಅಂದ್ರೆ ಬಹುಶಃ ಹೈಕಮಾಂಡ್ ಸುಮಾರು 10 ರಿಂದ 12 ಜನ ಸಚಿವರನ್ನ ನೀವು ನಿಂತ್ಕೊಳ್ಳಿ ಅನ್ನುವಂತ ಸೂಚನೆಯನ್ನ ಕೊಡಬಹುದು. ಒಂದ್ ವೇಳೆ ಕಾಂಗ್ರೆಸ್ನ ಹೈಕಮಾಂಡ್ ಏನಾದ್ರೂ ಸಚಿವರು ನಿಲ್ಲೇಬೇಕು ಅನ್ನುವಂತಹ ಪರಮಾಣುವನ್ನು ಹೊರಡಿಸಿದ್ರೆ ಬಹುಶಃ ಸಚಿವರು ಅನಿವಾರ್ಯವಾಗಿ ನಿಲ್ಬೇಕಾಗುತ್ತೆ. ಅವ್ರಿಗೆ ಇಷ್ಟ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಹೈಕಮಾಂಡ್ ಹೇಳಿದ ಮೇಲೆ ನಿಲ್ಬೇಕಾಗತ್ತೆ. ಹಾಗಾಗಿ ನಾಳೆಯ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ನಾಳೆಯ ಸಭೆಯಲ್ಲಿ ಏನಾದ್ರೂ ಸಚಿವರು ನಿಲ್ಬೇಕು ಅನ್ನುವಂಥದ್ದು ಬಂದ್ರೆ ಬಹುಶಃ ರಾಜ್ಯ ನಾಯಕರಿಗೆ ಸಂದೇಶ ಕೊಟ್ಟು ಅದರ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ಆದ್ರೆ ತಕ್ಷಣಕ್ಕಂತೂ ನಾಳೆಯ ಸಭೆ ಮೇಲೆ ದೊಡ್ಡ ಮಟ್ಟದ ಕುತೂಹಲ ಮೂಡಿದೆ. ರಾಜ್ಯದ ನಾಯಕರಿಗೆ ಯಾವ ರೀತಿ ಸಂದೇಶ ಬರುತ್ತೆ ಅನ್ನುವಂಥದ್ದನ್ನ ನಾಳೆಯ ಸಭೆಯ ಬಳಿಕ ಒಂದು ಚಿತ್ರಣ ನಮಗೆ ಸಿಗುತ್ತೆ. ಅರವಿಂದ್. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಹಾಗಾಗಿ ಹೇಳಿದ್ದು ನಾಳಿನ ಸಭೆ ಹೈ ವೋಲ್ಟೇಜ್ ಬಹುತೇಕ. ಅಂದರೆ ಇವರು ಅಟ್ಲೀಸ್ಟ್ ಏನು ಮಾಡ್ತಾರೆ ಗೊತ್ತಾ, ಒಂದೊಂದು ಕ್ಷೇತ್ರಕ್ಕೆ 3 ಜನ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಫೈನಲ್ 3 ಜನರನ್ನ. ಆಮೇಲೆ ಸಮೀಕ್ಷೆಯನ್ನು ನಡೆಸಿ ಬೇಕಾದರೆ ಟಿಕೆಟನ್ನು ಫೈನಲ್ ಮಾಡಬಹುದು.